ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಶ್ರೀನಾಥ್ ಪುರುಷ 22 ಫೆಬ್ರವರಿ 1973 11 ಗಂಟೆ 15 ನಿಮಿಷ ಸಂಜೆ ಅಜ್ಜಂಪುರದಲ್ಲಿ ಜನನ. ರಾತ್ರಿ 11:15 ಸ್ವಾತಿ ನಕ್ಷತ್ರ, ತೃತೀಯ ಪಾದ, ತುಲಾ ರಾಶಿ, ತುಲಾ ಲಗ್ನದಲ್ಲಿ ಜನನ. 10ನೇ ಮನೆ ಸ್ವಾಮಿ 1ನೇ ಮನೆಯಲ್ಲಿ ಬಂದು ಕೂತಿದ್ದಾರೆ. ವೃದ್ಧಿ ಯೋಗದಲ್ಲಿ ಹುಟ್ಟಿದ್ದಾರೆ. ಹೌದು, ಅರ್ಥ ಶುಕ್ರ ಚೆನ್ನಾಗಿದ್ದಾನೆ ಅಂತ. ಹೌದು, ನೋಡಿ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ, 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. ಹೌದು, ಯಾಕಂದ್ರೆ 0 to 6 ಅಂದ್ರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದ್ರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದ್ರೆ 15ರಿಂದ 60 ವರ್ಷ ಅಂತ ಅರ್ಥ. ನೋಡಿ, ಇದನ್ನ ನಾವು ವೃದ್ಧಾಪ್ಯ, ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ಅದೇ ರೀತಿ 1, 5, 9 ತ್ರಿಕೋಣ ಆದರೆ 100%, 6, 8, 12 ಕೆಟ್ಟ ಸ್ಥಾನ, 3 50-50. ಹೌದು, ನೋಡಿ, ತುಲಾಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು? 1ನೇದೇ ಶುಕ್ರ, 2ನೇದು ಶನಿ, 3ನೇದು ಬುಧ, 4ನೇದು ಸೂರ್ಯ, 5ನೇದು ಚಂದ್ರ. ರಾಹು ಮತ್ತು ಕೇತು ಮಿತ್ರರಾದರೆ, ಚೀಲಗಳಾದರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಗುರು. ಹೌದು, ಕುಜ ಮತ್ತು ಗುರು ಅತಿ ದೊಡ್ಡ ವಿರೋಧಗಳಾಗ್ತಾರೆ. ಬನ್ನಿ, ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಇಲ್ಲಿ ನೀಚ ಗ್ರಹ ಗುರು ಆಗಿದೆ 4ನೇ ಭಾವದಲ್ಲಿ. ದಿಸ್ ಇಸ್ ಮೇನ್ ಇಂಪಾರ್ಟೆಂಟ್. ಹೌದು, ವಕ್ರಿಯರಾಗಲಿ, ಅಸ್ತಂಗತ ಆಗಲಿ, ಉಚ್ಚ ಆಗಲಿ ಯಾರೂ ನಿಮ್ಮ ಜಾತಕದಲ್ಲಿ ಇಲ್ಲ. ಹೌದು, ಯಾರೂ ನಿಮ್ಮ ಜಾತಕದಲ್ಲಿ ಇಲ್ಲ. ಬನ್ನಿ, ಹಾಗಾದ್ರೆ ನೋಡೋಣ. ಚಂದ್ರನ ಹಿಂದೆ ಮುಂದೆ ಯಾರೂ ಇಲ್ಲ. ಚಂದ್ರನ ಹಿಂದೆ ಮುಂದೆ ಯಾರು ಇಲ್ಲ ನೋಡಿ. ಹಿಂದೂ ಯಾರಿಲ್ಲ, ಮುಂದೂ ಯಾರಿಲ್ಲ. ಪ್ಲಸ್ ಮತ್ತೆ ಕೇತುವಿನ ದೃಷ್ಟಿ ಇದೆ. ಮತ್ತೆ ಮೇಲೆ ಕೇತುವಿನ ದೃಷ್ಟಿ ಇದೆ, ಪ್ಲಸ್ ಚಂದ್ರನ ದೃಷ್ಟಿಯೂ ಇಲ್ಲ, ಗುರುವಿನ ದೃಷ್ಟಿ ಇಲ್ಲ. ಗುರುವಿನ ದೃಷ್ಟಿ ಇಲ್ಲ, ಕೇತುವಿನ ದೃಷ್ಟಿ, ನೀಚ ಕೇತುವನು. ನಿಮ್ಮ ಜಾತಕದಲ್ಲಿ ನೋಡಿ, ನೀಚರು ಯಾರ್ಯಾರಿದ್ದಾರೆ ಅಂದರೆ ರಾಹು ನೀಚಿದ್ದಾನೆ, ಕೇತು ನೀಚಿದ್ದಾನೆ. ಇದೇ ನಿಮಗೆ ಮುಳುವಾಗಿರೋದು. ಜೀವನದಲ್ಲಿ ನೀವೇನಾದರೂ ಫೇಲ್ಯೂರ್ ಅನುಭವಿಸ್ತಾ ಇದ್ದೀರಿ ಅಂದರೆ 100% ಹೇಳ್ತೀನಿ, ಇದೇ ಕಾರಣ. ಹೌದು, ಸೊ ಈ ಕೇಮಧ್ರುವ ದೋಷ ಜನರೇಟ್ ಆಗ್ತದೆ. ಕೇಮದ್ರಮ ದೋಷ. ಬಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಮಾನಸಿಕವಾಗಿ ವಿಪರೀತ ಹಿಂಸೆಯನ್ನು ಅನುಭವಿಸ್ತೀರಿ. ಹೆಂಡತಿ ಕಡೆಯಿಂದ ಇರ್ಬೋದು, ಇಲ್ಲ ಮಕ್ಕಳ ಕಡೆಯಿಂದ ಇರ್ಬೋದು, ಗೊತ್ತಿಲ್ಲ, ಇಲ್ಲ ಗೆಳೆಯರಿಂದ ಇರ್ಬೋದು, ಇಲ್ಲ ಸ್ವಂತ ಫ್ಯಾಮಿಲಿಯಿಂದ ಇರ್ಬೋದು, ಇಲ್ಲ ಅಕ್ಕ ತಂಗಿ ಅಣ್ಣ ತಮ್ಮನ ಕಡೆ ಇರ್ಬೋದು, ಇಲ್ಲ ಕೆಲಸದಲ್ಲಿ ಇರ್ಬೋದು. ಒಟ್ಟಿನಲ್ಲಿ ಮಾನಸಿಕವಾಗಿ ತಾವು ಹಿಂಸೆಗೆ ಈಡಾಗ್ತೀರಿ. ಹೌದು,
ಇಲ್ಲ ಹೆಣ್ಣಿನಿಂದ ಮೋಸ ಹೋಗೋ ಚಾನ್ಸಸ್ಗಳಿದೆ. ಅದು ತಾಯಿ ಆಗಿರ್ಬೋದು, ಇಲ್ಲ ಅಕ್ಕ ತಂಗಿ ಆಗಿರ್ಬೋದು, ಇಲ್ಲ ಹೆಂಡತಿ ಆಗಿರ್ಬೋದು, ಇಲ್ಲ ಯಾರೋ ಅಕ್ಕಪಕ್ಕದ ಜನ ಇರ್ಬೋದು, ಇಲ್ಲ ಗೆಳತಿಯರಾಗಿರ್ಬೋದು. ಒಟ್ಟಿನಲ್ಲಿ ಹೆಣ್ಣಿನಿಂದ ಮೋಸ ಹಾಗೂ ನೀರಿನಿಂದ ತೊಂದರೆಗೀಡಾಗುವಂಥ ಎಲ್ಲ ಲಕ್ಷಣಗಳು ಈ ಜಾತಕದಲ್ಲಿ ಕಾಣ್ತಾ ಇದೆ. ದಯವಿಟ್ಟು ತಾವು ಚಂದ್ರಶಾಂತಿ ನೀವು ಮಾಡಿಕೊಂಡಿದ್ದೇ ನಿಜ. ಆದರೆ ಬಟ್ ಈ 1ನೇ ಭಾವದ ಸ್ವಾಮಿ 10ನೇ ಮನೆಯಲ್ಲಿ ಬಂದರೆ 100% ಕುಬೇರ ಯೋಗನೇ ಇದು. ಹೌದು, ಬಟ್ ಯೋಗ ಬರುತ್ತೆ, ಅದ್ರ ಜೊತೆಗೆ ದೋಷನೂ ಬರುತ್ತೆ. ಹೌದು, ನೀವು ಪ್ರತಿ ಸೋಮವಾರ ಈಶ್ವರನಿಗೆ ಹಾಲನ್ನು ನೀವು ಏನ್ ಮಾಡಬೇಕು, ಅರ್ಪಣೆ ಮಾಡಬೇಕು. ಅದರಿಂದ ಕೇಮಧರ್ಮ ದೋಷ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ಅದು ಬಿಡೋದಿಲ್ಲ ನಿಮ್ಮನ್ನ. ಯಾರ ಜಾತಕದಲ್ಲಿ ಕುಬೇರ ಯೋಗ ಇರುತ್ತೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ, ಸ್ಥಾನ ಮಾನ, ಯಶಸ್ಸು, ಆರೋಗ್ಯ, ಆಯುಷ್ಯವನ್ನು ಈ ಕುಬೇರ ಕೊಡ್ತಾನೆ. ಎಷ್ಟೇ ಯೋಗ ಕೊಟ್ಟರು ನಿಮಗೆ ಮಾನಸಿಕ ಹಿಂಸೆ ಬಿಡಲಾರದ ಕರ್ಮ. ಕೇಂದ್ರದ ಸ್ವಾಮಿ ಅವನು ಚಂದ್ರ. ಕೇಂದ್ರದ ಸ್ವಾಮಿ ಚಂದ್ರ. ಹಾಗಾಗಿ ನಿಮಗೆ ಯೋಗ ಏನಿದೆಯಲ್ಲ ಕುಬೇರ ಯೋಗ, ಅದು ನಿಮ್ಮನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗುತ್ತೆ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಹೌದು, ಬನ್ನಿ 3ನೇ ಮನೆಯಲ್ಲಿ ಅಂಗಾರಕ ದೋಷ ಆಗಿದೆ. ನಿಜವಾಗ್ಲೂ ಹೇಳ್ತೀನಿ ನಿಮ್ಗೆ, 3ನೇ ಭಾವದಲ್ಲಿ ಕುಜ ಒಳ್ಳೆ ಫಲ ಕೊಡ್ತಾನೆ, ಆದರೆ ರಾಹು ಪೀಡಿತನಾಗಿದ್ದಾನೆ. ಈ ರಾಹು ಕೇತು ಹೇಗೆ ಅಂದ್ರೆ ಒಂಥರ ವಿಷ ಇದ್ದಂಗೆ ಇವರು. ಹೌದು, ಒಂಥರ ಡ್ರಿಂಕ್ಸ್ ಇದ್ದಂಗೆ, ಒಂಥರ ಪೆಸ್ಟಿಸೈಡ್ ಇದ್ದಂಗೆ. ಇವ್ರ ಜೊತೆಗೆ ಯಾರಾದ್ರೂ ಇದ್ರೆ ಅವರನ್ನು ಹಾಳು ಮಾಡೋದಲ್ಲದೆ ತಾವು ಹಾಳು ಮಾಡ್ತಾರೆ. ಅದೇ ಆಗಿದೆ ನಿಮ್ಮ ಪರಿಸ್ಥಿತಿಯಲ್ಲಿ. ಅಂಗಾರಕ ದೋಷ ಜನರೇಟ್ ಆಗಿದೆ. ಬಹಳ ಕೆಟ್ಟ ದೋಷ ಅಂಗಾರಕ ದೋಷ. ಅದು 3ನೇ ಭಾವದಲ್ಲಿ ಅಂಗಾರಕ ದೋಷ ಆಗಿದೆ. ನೋಡಿ, ಇಲ್ಲಿ 10ನೇ ಭಾವದ ಫಲವನ್ನು ಪಡಿತೀರಿ ನೀವು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದಾ? 10ನೇ ಭಾವದ ಫಲ ಏನು? ನೀವು ಮಾಡುವಂತ ಕೆಲಸ ನಿಮ್ಗೆ ಇಷ್ಟ ಆಗಿರುತ್ತೆ, ಕೆಲಸದ ವಿಧಾನ ಚೆನ್ನಾಗಿರುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಮಾನ ಪ್ರತಿಷ್ಠೆ, ಸ್ಥಾನ ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಯಶಸ್ಸು ಎಲ್ಲವನ್ನೂ ಕಾಣ್ತೀರಿ. 10ನೇ ಭಾವದ ಫಲ ಚಂದ್ರನಿಂದ ಪಡೆದಿದ್ದು. ಅದು ಬೇರೆ, ಇಲ್ಲಿ 1ನೇ ಭಾವದ ಫಲನೂ ಪಡಿತೀರ ನೀವು. ಏನು 1ನೇ ಭಾವದ ಫಲ? ನಿಮ್ಮ ಮನಸ್ಸು ಬಹಳ ಕೋಮಲವಾಗಿರುತ್ತೆ. ಹೌದು, ಇಲ್ಲ ಶ್ರೀನಾಥ್ ಅವರೇ, ನೀವು ಬಹಳ ಬಹಳ ಸೂಕ್ಷ್ಮ ಜೀವಿ ನೀವು. ಹೌದು, ಯಾರಿಗೂ ಒಬ್ಬರಿಗೆ ಹರ್ಟ್ ಮಾಡುವಂತ ವ್ಯಕ್ತಿತ್ವ ನಿಮ್ದಲ್ವೇ ಅಲ್ಲ. ಹೌದು, ಬಹಳ ಹೆಣ್ಕಳ ಅಂತಾರಲ್ಲ, ಆ ರೀತಿ ನಿಮ್ದು ಜೀವನ. ನೋಡಿ, ಒಳ್ಳೆ ವ್ಯಕ್ತಿತ್ವ ಹೊಂದಿರ್ತೀರಿ, ಒಳ್ಳೆ ಗುಣಗಳು ಬೆಳೆದಿರ್ತಾವೆ, ಒಳ್ಳೆ ವಿಚಾರಗಳು ಬೆಳೀತಾವೆ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಬಹಳ ಕೆಪಬಲ್ ಇರ್ತೀರಿ, ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ, ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತೀರಿ, ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊತೀರಿ, ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಒಳ್ಳೆದಿರುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ. ಇದು 1ನೇ ಭಾವದ ಫಲ. ಅದೇ ರೀತಿ ಇಲ್ಲ 3ನೇ ಭಾವದ ಫಲ ನಿಮ್ಗೆ ಸಿಗೋದಿಲ್ಲ. ಕಾರಣ ಕುಜ ರಾಹು ಪೀಡಿತನಾಗಿದ್ದಾನೆ. ಅಂಗಾರಕ ದೋಷ 3ನೇ ಭಾವದಲ್ಲಿ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುವುದಿಲ್ಲ, ಅಣ್ಣ ತಮ್ಮಂದಿರ ಜೊತೆಗೆ ಒಳ್ಳೆ ಸಂಬಂಧ ಇರುವುದಿಲ್ಲ, ಕಸಿನ್ಸ್ ಜೊತೆಗೆ ಒಳ್ಳೆ ಸಂಬಂಧ ಇರೋದಿಲ್ಲ. ಬಹಳ ಧೈರ್ಯಶಾಲಿಗಳು ಅಲ್ಲ ನೀವು, ಆಟಗಳಲ್ಲಿ ರುಚಿ ತೋರಿಸುವುದಿಲ್ಲ, ಬಾಡಿಯಲ್ಲಿ ಎಷ್ಟು ಹೇಳ್ಕೊಳ್ಳುವಷ್ಟು ಸ್ಟ್ರೆಂತ್ ಇರುವುದಿಲ್ಲ, ಕೆಲಸದ ಕೆಪಾಸಿಟಿ ಬಹಳ ಕಡಿಮೆ ಇರುತ್ತೆ, ಹಾರ್ಡ್ ವರ್ಕರ್ ಆಗುವುದಿಲ್ಲ ನೀವು, ಯಾವುದೇ ಕಾಂಪಿಟೇಷನ್ ಬಂದರೂ ನೀವು ಗೆಲ್ಲುವುದಿಲ್ಲ, ಬರವಣಿಗೆ ಹಾಗೂ ಸಾಹಿತ್ಯ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸುವುದಿಲ್ಲ, ಮಾತಿನಲ್ಲಿ ಸ್ವಲ್ಪ ಕಡಿಮೆ ನೀವು, ಅದು ನಿಮಗೆ ಟ್ಯಾಲೆಂಟ್ ಪ್ರೆಸೆಂಟ್ ಮಾಡೋಕ್ಕಾಗುವುದಿಲ್ಲ, ನೀವು ಯಾವುದೇ ಕೆಲಸ ಹಿಡಿದು ಪ್ರಯತ್ನಶೀಲರಲ್ಲ, ಕೋರ್ಟು ಕಚೇರಿಯಲ್ಲಿ ಫೇಲ್ಯೂರ್ ಅನುಭವಿಸ್ತೀರಿ, ತಿರುಗಾಟದಲ್ಲಿ ನಿಮಗೆ ಲಾಸ್ ಆಗುತ್ತೆ. ಇದು 3ನೇ ಭಾವದ ಫಲ. ನೋಡಿ, ಅಂಗಾರಕ ದೋಷ ಒಳ್ಳೆಯದಲ್ಲ, ದೇಹಕ್ಕೆ ಅನಾಹುತವನ್ನು ಕೊಡುವಂತ ದೋಷ. ಹೌದು, ಆಕ್ಸಿಡೆಂಟ್ಸ್ ಆಗೋದು, ಜಗಳ ಜಾಪತ್ರೆಗಳಾಗೋದು, ಇವೆಲ್ಲವೂ ನಿಮಗಾಗುತ್ತೆ. ತಾವು ದಯವಿಟ್ಟು ಬಿಟ್ಟು
ರಾಹು ಕೇತುಗೆ ನೀವು ಏನು ಮಾಡಬೇಕು, ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಇಲ್ಲಿ ಅಂಗಾರಕ ದೋಷವನ್ನು ನಿವಾರಣೆ ಮಾಡ್ಕೋಬೇಕು. ಯಾವ ಕೆಲಸವೂ ಇನ್ ಟೈಮ್ ಆಗುವುದಿಲ್ಲ. ಗುಡ್ಡಕ್ಕೆ ಮಣ್ಣು ಹೊರೋದು ಅಂತಾರಲ್ಲ, ಆ ರೀತಿ ನೀವು ಮಾಡ್ತೀರಾ. ಎಲ್ಲ ಮಾಡೋದೆಲ್ಲ ವೇಸ್ಟ್ ಆಗುತ್ತೆ. ನೀವು ಯಾವುದು ಫಲಕಾರಿಯಾಗಿ ನಿಮಗೆ ಸಿಗೋದಿಲ್ಲ. ಸಂಪೂರ್ಣ ಫಲವನ್ನು ನೀವು ಅನುಭವಿಸೋರಲ್ವೇ ಅಲ್ಲ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅಂಗಾರಿಕ ದೋಷವನ್ನು ನೀವು ನಿವಾರಣೆ ಮಾಡ್ಕೋಬೇಕಾದ್ರೆ ಇಲ್ಲಿ ಕುಜನ ಶಾಂತಿ ಅವಶ್ಯಕತೆ ಇಲ್ಲ. ಇಲ್ಲಿ ನಾಗ ಪ್ರತಿಷ್ಠಾಪನೆ ಬಹಳ ಅವಶ್ಯಕತೆ ಇದೆ. ರಾಹು ಮತ್ತು ಕೇತುವಿನ ಶಾಂತಿಯನ್ನು ಮಾಡೋದ್ರಿಂದ ಇಲ್ಲಿ 100% ಹೇಳ್ತೀನಿ, ನಿಮಗೆ ಒಳ್ಳೆ ಲಾಭವೇ ಸಿಗುತ್ತೆ. ನೋಡಿ, ಶುಕ್ರ 4ನೇ ಭಾವದಲ್ಲಿ ಇದ್ದಾನೆ. ಗುರುನು 4ನೇ ಭಾವದಲ್ಲಿ ನೀಚನಾಗಿದ್ದಾನೆ. ನೋಡಿ, ಈ ಜಾತಕದಲ್ಲಿ ಕೇತು ನೀಚ, ರಾಹು ನೀಚ. ನನ್ಗೆ ಗೊತ್ತಿಲ್ಲ ಮನೆಯ ಪರಿಸ್ಥಿತಿ ಹೇಗಿದೆ ಏನು ಗೊತ್ತಿಲ್ಲ. ಇಲ್ಲಿ ಶುಕ್ರ ಅಂದ್ರೂ ಒಳ್ಳೆ ಫಲ ಕೊಡ್ತಾನೆ. ಅವ್ರ ಗುರು ದಶೆಯಲ್ಲಿ ನೀವು ಬಹಳ ಕೆಟ್ಟ ಅನುಭವವನ್ನು ಅನುಭವಿಸ್ಬೇಕಾಗುತ್ತೆ, ಬೇರೆ ಏನೂ ಇಲ್ಲ. ಹೌದು, ಇಲ್ಲಿ ಗುರುವಿನ ಶಾಂತಿ ನೀವು ಮಾಡಿರ್ಬೇಕಾದ್ರೆ 4ನೇ ಭಾವದ ಎಲ್ಲಾ ಫಲವನ್ನು ಅನುಭವಿಸ್ತೀರಿ. ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ. ಯಾವುದೇ ವ್ಯವಹಾರ ಮಾಡಲಿ 100ಕ್ಕೆ 100 ಫಲ ಸಿಗುತ್ತೆ. ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ. ಒಳ್ಳೆ ಹೈಯರ್ ಎಜುಕೇಶನ್ ಆಗುತ್ತೆ. ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರಲ್ಲ, ಯಾಕಂದ್ರೆ ಶುಕ್ರ ಇದ್ದಾನೆ. ಬಟ್ ಗುರು ಶಾಂತಿ ಮಾಡಿಲ್ಲ, ಅವ್ರಿಗೆ ಹೇಳಕ್ಕಾಗಲ್ಲ. ಕಂಫರ್ಟಬಲ್ ಆಗಿ ಎಲ್ಲ ಜೊತೆಗೆ ಮೂವ್ ಆಗ್ತೀರಿ. ಮನೆಯ ಸ್ಥಿತಿಯನ್ನು ಎತ್ತರ ತಗೊಂಡು ಹೋಗ್ತೀರಿ. ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ. ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ. ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ. ಮೂವೇಬಲ್ ಅಂಡ್ ಇಮೂವೇಬಲ್ ಪ್ರಾಪರ್ಟಿನ ನೀವು ಗಳಿಸ್ತೀರಿ. ಆಭರಣ ಇರ್ಬೋದು, ವೆಹಿಕಲ್ ಇರ್ಬೋದು, ಇತ್ಯಾದಿಗಳು. ಅವು ಅಲ್ಲದೆ ಮನೆ, ಶಾಪು, ಹೊಲ ಎಲ್ಲವನ್ನು ತಗೊಳ್ಳುವಷ್ಟು ವ್ಯಕ್ತಿತ್ವವನ್ನು ನೀವು ಹೊಂದಿರ್ತೀರಿ. ನೋಡಿ, ಇಲ್ಲಿ ಸುನೀಲ್ ಅವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾರಿ, ಶ್ರೀನಾಥ್ ಅವರೇ, ಇಲ್ಲಿ ಗುರುವಿನ ಶಾಂತಿ ಆಗ್ಲೇಬೇಕು, ನಾಗ ಪ್ರತಿಷ್ಠಾಪನೆ ಆಗ್ಬೇಕು. ಹೌದು, ನೋಡಿ, ಇವನ್ಯಾರು 11ನೇ ಭಾವದ ಸ್ವಾಮಿ, ಇವನ್ಯಾರು 9ನೇ ಭಾವದ ಸ್ವಾಮಿ, ಇವನು ಎಲ್ಲಿ ಬಂದು ಕೂತಿದ್ದಾರೆ, 5ನೇ ಭಾವದಲ್ಲಿ ಕೂತಿದ್ದಾರೆ. ಈ 3 ಭಾವದ ಫಲವನ್ನು ನೀವು ಇಲ್ಲೇ ಅನುಭವಿಸ್ತೀರಿ. ಹೌದು, ಏನು 5ನೇ ಭಾವದ ಫಲ, ಒಳ್ಳೆ ಎಜುಕೇಶನ್ ಅನ್ನ ಪಡ್ಕೊಂಡಿರ್ತೀರಿ. ಒಳ್ಳೆ ಜ್ಞಾನವಂತರಾಗಿರ್ತೀರಿ. ಒಳ್ಳೆ ಬುದ್ಧಿವಂತರಾಗಿರ್ತೀರಿ. ನೀತಿವಂತರಾಗಿರ್ತೀರಿ. ಒಳ್ಳೆ ದಾಂಪತ್ಯವನ್ನು ಮಾಡ್ತೀರಿ. ಒಳ್ಳೆ ಸೆಕ್ಸುವಲ್ ಎಂಜಾಯ್ ಮಾಡ್ತೀರಿ. ಹುಟ್ಟುವಂಥ ಮಕ್ಕಳು ಬಹಳ ಬುದ್ಧಿವಂತ, ನೀತಿವಂತ, ರೀತಿವಂತ ಮಕ್ಕಳು ಇರ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ. ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ. ಕಾಂಪಿಟೇಷನ್, ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೊಳ್ಳೋದಲ್ಲದೆ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ. ಸಾಧನೆಗೆ ದಾರಿ ಮಾಡ್ಕೋತೀರಿ. ಗುಣಗಳು ಒಳ್ಳೆಯದಾಗಿ ಬೆಳೆಯುತ್ತೆ. ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಯುತ್ತೆ. ಇದು 5ನೇ ಭಾವದ ಫಲ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ. ಧರ್ಮವನ್ನು ನಂಬ್ತೀರಿ. ಭಾಗ್ಯವಂತರಾಗಿರ್ತೀರಿ. ಪ್ರಾಪ್ತಿಯನ್ನು ಪಡ್ಕೋತೀರಿ. ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ. ಸಾಧನೆಗೆ ದಾರಿ ಮಾಡ್ಕೋತೀರಿ. ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಗೆಲುವು ಸದಾ ನಿಮ್ದಾಗಿರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ. ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ. ಬಹಳ ಲಕ್ಕಿಯಾಗಿರ್ತೀರಿ. ಪುಣ್ಯದ ಕೆಲಸ ಮಾಡ್ತೀರಿ. ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 9ನೇ ಭಾವದ ಫಲ. ಅಕ್ಕ ತಂಗಿ, ಅಣ್ಣ ತಮ್ಮನ ಸಂಬಂಧ ಬಹಳ ಚೆನ್ನಾಗಿರುತ್ತೆ. ಒಳ್ಳೆ ಲಾಭದಲ್ಲಿ ಜೀವನ ಮಾಡ್ತೀರಿ. ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ. ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭವನ್ನು ಪಡಿತೀರಿ. ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ. ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ. ದುಡ್ಡು, ಆಭರಣವನ್ನು ಎಲ್ಲವನ್ನೂ ಬೆಳೆಸ್ಕೊಳ್ಳೋದಾದ್ರೆ ಹಣವನ್ನು ಸೇವ್ ಮಾಡ್ತೀರಿ. ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ. ಇದು 11ನೇ ಭಾವದ ಫಲ. ನೋಡಿ, ಸೂರ್ಯ ಮತ್ತು ಬುಧನ ಯುತಿ. ಇಲ್ಲಿ 7 ಕ್ಯಾರೆಟ್ ನೀವು ಪಚ್ಚೆ ಹಾಕಿದರೆ, ಏನ್ ಹಾಕಿದರೆ, 7 ಕ್ಯಾರೆಟ್ ಪಚ್ಚೆ ಹಾಕಿದರೆ 100% ಹೇಳ್ತೀನಿ, ಬುಧ ಆದಿತ್ಯ ರಾಜಯೋಗ ಆಗುತ್ತೆ.
ಬುಧ ಆದಿತ್ಯ ರಾಜಯೋಗ ಆಗುತ್ತೆ. ಬುಧ ಆದಿತ್ಯ ರಾಜಯೋಗ ಬಹಳ ದೊಡ್ಡ ರಾಜಯೋಗ. ಬುಧ ಆದಿತ್ಯ ರಾಜಯೋಗದಲ್ಲಿ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಬುದ್ಧಿ, ಸ್ಥಾನ, ಮಾನ, ಕೀರ್ತಿ, ಯಶಸ್ಸು ಎಲ್ಲವನ್ನೂ ಕೊಡುವಂತ ಯೋಗವೇ ಬುಧ ಆದಿತ್ಯ ರಾಜಯೋಗ. ಹೌದು ನೋಡಿ, ಸಿದ್ದರಾಮಯ್ಯ ಬುಧ ಆದಿತ್ಯ ರಾಜಯೋಗ, ಬೊಮ್ಮಾಯಿಯವರು ಬುಧ ಆದಿತ್ಯ ರಾಜಯೋಗ, ಸಿ.ಟಿ. ರವಿಯವರು ಬುಧ ಆದಿತ್ಯ ರಾಜಯೋಗ, ಯಡಿಯೂರಪ್ಪಾಜಿ ಬುಧ ಆದಿತ್ಯ ರಾಜಯೋಗ. ಎನ್.ಟಿ. ರಾಮರಾವ್ ಬುಧ ಆದಿತ್ಯ ರಾಜಯೋಗ. ಚಂದ್ರಬಾಬು ನಾಯ್ಡು ಬುಧ ಆದಿತ್ಯ ರಾಜಯೋಗ, ಯೋಗಿ ಆದಿತ್ಯನಾಥ್ ಬುಧ ಆದಿತ್ಯ ರಾಜಯೋಗ, ಜೆ.ಪಿ. ನಡ್ಡಾ ಬುಧ ಆದಿತ್ಯ ರಾಜಯೋಗ, ಅಮಿತ್ ಶಾ ಬುಧ ಆದಿತ್ಯ ರಾಜಯೋಗ, ಫಿಲ್ಮ್ ಆಕ್ಟರ್ ಕಾರ್ತಿಕೇಯನ್ ಬುಧ ಆದಿತ್ಯ ರಾಜಯೋಗ, ಅಕ್ಷಯ್ ಕುಮಾರ್ ಬುಧ ಆದಿತ್ಯ ರಾಜಯೋಗ, ಸುಷ್ಮಿತಾ ಸೇನ್, ಐಶ್ವರ್ಯ ರಾಯ್, ಅಭಿಷೇಕ್ ಬಚ್ಚನ್ ಬುಧ ಆದಿತ್ಯ ರಾಜಯೋಗ, ಟಿ.ವಿ.ಎಸ್. ಸುಂದರಂ ಬುಧ ಆದಿತ್ಯ ರಾಜಯೋಗ, ಆದಿತ್ಯ ಬಿರ್ಲಾ ಬುಧ ಆದಿತ್ಯ ರಾಜಯೋಗ. ನೋಡಿ, ಎಲ್ಲ ಬುಧ ಆದಿತ್ಯ ರಾಜಯೋಗಿದ್ರೆ ಅವನು ಪಾಲಿಟಿಷಿಯನ್ ಆಗ್ಬೋದು, ಬಿಸ್ನೆಸ್ ಮನ್ ಆಗ್ಬೋದು, ಒಳ್ಳೆ ಫೇಮಸ್ ಆಕ್ಟರ್ ಆಗ್ಬೋದು ಅನ್ನಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ನಾನು ಐ ಆಮ್ ಸೆಟ್ಟಿಂಗ್ ಎಕ್ಸಾಂಪಲ್, ನಥಿಂಗ್ ಮೋರ್ ದನ್ ದ್ಯಾಟ್. ಯಾರ ಜಾತಕದಲ್ಲಿ ಬುಧ ಆದಿತ್ಯ ರಾಜಯೋಗ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಂದ್ರೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನದಲ್ಲಿ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅಂತ ಕಾಳಿದಾಸರು ತಮ್ಮ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಕಾಳಿದಾಸರ ಗ್ರಂಥದಲ್ಲಿ ಸಂಪೂರ್ಣ ವಿವರಣೆ ಇದೆ ಬುಧ ಆದಿತ್ಯ ರಾಜಯೋಗದ ಬಗ್ಗೆ. ಹೌದು, ಬಟ್ ನೋಡಿ, ಅಷ್ಟಮ ಶನಿ, 9ನೇ ಮನೆ ಕೇತು, ಆಮೇಲೆ 3ನೇ ಮನೆ ರಾಹು, ಆಮೇಲೆ 4ನೇ ಮನೆ ಗುರು, ಇವರೇ ನಿಮ್ಗೆ ತೊಂದರೆ ಕೊಡ್ತಾ ಇರೋದು. ಟೋಟಲಿ 4 ಗ್ರಹಗಳು. ನೋಡಿ, ಬಹಳ ಡೇಂಜರಸ್ ಇದು. ಅಷ್ಟಮ ಶನಿ ಮಾತ್ರ ವಿಪರೀತ ಡೇಂಜರಸ್. ಇವು 4 ಗ್ರಹಗಳಿಂದ ನೀವು ಎಷ್ಟು ತೊಂದರೆ ಅನುಭವಿಸಿರಿ ಅಂದ್ರೆ, ವಿಪರೀತ ಕಷ್ಟಗಳನ್ನು ನೋಡ್ತೀರಿ, ವಿಪರೀತ ಸಾಲವನ್ನು ನೋಡ್ತೀರಿ, ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಿಗಳು ಬರ್ತಾರೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇದ್ದಂಗೆ ಆಗ್ಬೋದು, ವಿವಾದಗಳಿಗೆ ಗುರಿ ಆಗ್ಬೋದು, ಅಪವಾದಗಳನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬರುತ್ತೆ, ಎಲುಬು ಕೀಳುಗಳ ತೊಂದರೆ ಬರ್ಬೋದು, ತಂದೆಯ ವ್ಯವಹಾರದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು, ಕೆಟ್ಟ ಘಟನೆಗಳು ಜೀವನದಲ್ಲಿ ನಡೆದು ಆಶ್ಚರ್ಯ ಪಡುವಂಗಿಲ್ಲ, ಆಕ್ಸಿಡೆಂಟಲ್ಲಿ ಪ್ರಾಣಕ್ಕೆ ಅಪಾಯ ಆಗ್ಬೋದು, ರೋಗ ರುಜಿನಿಗೆ ತುತ್ತಾಗ್ಬೋದು, ಜಗಳ ಹೊಡೆದಾಟದಲ್ಲಿ ತೊಂದರೆ ಆಗ್ಬೋದು, ಅತ್ತೆ ಮನೆಯ ಕಿರಿಕಿರಿ ಕಾಡ್ಬೋದು. ಇವೆಲ್ಲವೂ ಈ 4 ಗ್ರಹಗಳಿಂದ ಆಗುವಂತ ಕೆಟ್ಟ ಫಲ. ಸೊ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದ್ರೆ, ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಪ್ಲಸ್ ಗುರು ಹಾಗೂ ಶನಿ ಶಾಂತಿ ಮಾಡ್ಕೊಳ್ಳಿ, ಪ್ಲಸ್ 7 ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ. ಇಷ್ಟು ಮಾಡ್ಕೊಳ್ಳೋದ್ರಿಂದ ತೊಂದರೆಯಿಂದ ನೀವು ಹೊರಗೆ ಬರ್ತೀರಿ, ಏನೇ ಕಷ್ಟ ಇದ್ರೂ ಹೊರಗೆ ಬರ್ತೀರಿ ಅಂತ ಹೇಳ್ತಾ ಇದೆ ಶಾಸ್ತ್ರ. ಹೌದು, ಬನ್ನಿ. ಹಾಗಾದರೆ ನಿಮ್ಮ ನವಮಾಶ ಹೇಗಿದೆ, ದಾಂಪತ್ಯದಲ್ಲಿ ತೊಂದರೆ ಇದೆ ಅಂತ ಹೇಳುತ್ತೆ. ನೋಡಿ, ನನಗೆ ಗೊತ್ತಿಲ್ಲ ನೀವು 2ನೇ ಮದುವೆ ಆಗಿದ್ರು 1ನೇ ಮದುವೆ ಆಗಿದ್ರು ಗೊತ್ತಿಲ್ಲ, ಬಟ್ ನನಗನ್ಸೋ ಮಟ್ಟಿಗೆ 100% ಹೇಳ್ತೀನಿ, ನಿಮ್ಮ ದಾಂಪತ್ಯದಲ್ಲಿ ಬಹಳ ತೊಂದರೆ ಇದೆ. ಹಾಗೇನಾದರೂ ಇದ್ರೆ ನೋಡಿ, ಭದ್ರ ಮಹಾಪುರುಷರ ಯೋಗ ಆಗಿದೆ, ಇಲ್ಲ ಅಂತಲ್ಲ, ಆದರೂ ಸಹ 7ನೇ ಮನೆಯಲ್ಲಿ ಶುಕ್ರ ನೀಚ ಆಗಿದ್ದಾನೆ. ನಿಮ್ಮ ಪತ್ನಿಯ ಬಗ್ಗೆ ನನಗೆ ಗೊತ್ತಿಲ್ಲ,
ಹೆಚ್ಚಿಗೆ ನಾನು ಮಾತಾಡಿಲ್ಲ, ನೀವು ಫೋನ್ ಮಾಡಿ ತಿಳಿಸ್ಬೇಕು ನೀವು. ಹೌದು, ಯಾಕಂದರೆ ಆಲ್ರೆಡಿ ನಿಮ್ಗೆ 50 ಏಜ್. ಈಗ ನಾನು ಇನ್ನೊಂದು ಮದುವೆ ಆಗುವಂತ ಹೇಳೋಕ್ಕೂ ಆಗೋದಿಲ್ಲ, ಕರೆಕ್ಟಾ? ಅಥವಾ ಮದುವೆ ಆಗುವಂತ ಹೇಳೋಕ್ಕಾಗಲ್ಲ. ಆಲ್ರೆಡಿ ಮಕ್ಕಳು ದೊಡ್ಡವಾಗಿರ್ತಾವೆ. ಆ ದಾಂಪತ್ಯದಲ್ಲಿ ದೊಡ್ಡ ತೊಂದರೆ. ಕೆಲಸದ ವಿಚಾರವಾಗಿ ಏನು ಚಿಂತೆ ಇಲ್ಲ, ಯಾಕಂದರೆ ರುಚಕ ಮಹಾಪುರುಷ ರಾಜಯೋಗ ನಿಮಗಿದೆ. ಹಾಗಾಗಿ ನೀವು ಕಣ್ಣು ಮುಚ್ಚಿ ಸರ್ಕಾರಿ ನೌಕರಿ ಮಾಡ್ತಿರೋ ಇಲ್ಲ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸ ಮಾಡ್ತಿರೋ ಗೊತ್ತಿಲ್ಲ, ಬಟ್ ಸೋರ್ಸ್ ಆಫ್ ಇನ್ಕಮ್ಮು ನಿಮ್ಮದು ಚೆನ್ನಾಗಿದೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾದರೆ ಯಾವ ದಶೆಯಲ್ಲಿದೆ ನೋಡೋಣ ಬನ್ನಿ. ಸರ್, ಸದ್ಯ ನೀವು ಬುಧ ದಶೆಯಲ್ಲಿದ್ದೀರಾ, ಹಾಗಾಗಿ ನಿಮಗೆ ತೊಂದರೆ ಆಗ್ತಾ ಇಲ್ಲ. ಬಟ್ ದಿಸ್ ಈಸ್ ಮೋಸ್ಟ್ ಡೇಂಜರಸ್ ಐ ಆಮ್ ಟೆಲ್ಲಿಂಗ್ ಯು ಸರ್. ಹೌದು, ದಿಸ್ ಈಸ್ ನಾಟ್ ಗುಡ್. ಹೌದು, ಪ್ರಾಣಕ್ಕೂ ಅಪಾಯ ಆಗುವಂಥ ಈ ಚಾನ್ಸ್ ಬಹಳ ಇದೆ. ಇಲ್ಲಿ ಕೇತು ದಶೆ ಬಂದರೆ ಪ್ರಾಣಕ್ಕೂ ಅಪಾಯ ಆಗುವ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಫಸ್ಟು, ಬಿಟ್ಟು ಪ್ಲಸ್ ಗುರು ಹಾಗೂ ಶನಿ ಶಾಂತಿ ಮಾಡ್ಕೊಳ್ಳಿ, ಪ್ಲಸ್ 7 ಕ್ಯಾರೆಟು ಪಚ್ಚೆ ಹಾಕ್ಕೊಳ್ಳಿ, ಇನ್ನೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.